ಚೆನ್ನಾಗಿದೆ ಸರ್. ಸರ್ ಹೆಂಗಿತ್ತು ಫಸ್ಟ್ ಹಾಫ್ ನೋಡಿದ್ರಲ್ಲ? ಚೆನ್ನಾಗಿದೆ. ಮೂವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸೂಪರ್ ಆಗಿದೆ. ಆಕ್ಟಿಂಗ್ ಮತ್ತು ಪವರ್ ಸ್ಟಾರ್ ಮಾಡಿದಾಗ ಫೈಟಿಂಗ್ ಸೂಪರ್, ಡ್ಯಾನ್ಸ್ ಸೂಪರ್, ಎಲ್ಲ ಸರ್ ಹೆಂಗಿದೆ ಫಸ್ಟ್ ಹಾಫ್ ನೋಡಿದ್ರಲ್ಲ? ಸೂಪರ್ ಸರ್ ಫಸ್ಟ್ ಹಾಫ್ ನೋಡಿದ್ರಲ್ಲ ಹೆಂಗಿದೆ? ಔಟ್ಸ್ಟ್ಯಾಂಡಿಂಗ್ ಸರ್. ರಾಜವಂಶಕ್ಕೆ ಇನ್ನೊಂದು ಕುಡಿ ಹುಟ್ಟದ ಸರ್ ಇವತ್ತು. ಗಾಂಧಿನಗರ ಇವತ್ತೊಂದು ಗಂಡ್ಸೊಪ್ಪನ ಹುಟ್ಟೋದು ಇವತ್ತು. ಬರೆದಿಟ್ಕೊಳ್ಳಿ, 100 days ಪಕ್ಕ ಬಾಕ್ಸ್ ಆಫೀಸ್ ಇವತ್ತಿನಿಂದ ಚಿಂದಿ. ಬರೆದಿಟ್ಕೊಳ್ಳಿ ಸರ್. ಜೈ ಅಪ್ಪು ಬಾಸ್ಗೆ, ಜೈ ಯುವ ಬಾಸ್ಗೆ, ಜೈ ಯುವ ಬಾಸ್ಗೆ. ಸರ್ ಫಸ್ಟ್ ಹಾಫ್ ನೋಡಿದ್ರಲ್ಲ ಹೆಂಗಿದೆ? ಸರ್ ತುಂಬ ಚೆನ್ನಾಗಿದೆ ಸರ್ ಮೂವಿ. ಸರ್ ಎಕ್ಸ್ಟ್ರಾಡಿನರಿ ಸರ್. ಅಪ್ಪು 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 ಹೆಸರು ಮಾಡ್ತಾರೆ ಸರ್ ಇವರು. ಚೆನ್ನಾಗಿದೆ ಮೂವಿ. ಜೈ ರಾಜವಂಶಕ್ಕೆ ಎಲ್ಲ ತೆಗೆ. ನಮಸ್ತೆ, ತೇಜಸ್ ಗೌಡ ಅಂತೇಳಿ. ಮುಂಚೆಯಿಂದನೇ ಇದೇ ಥಿಯೇಟ್ರಲ್ಲಿ ನಾವು ಅಪ್ಪು ಸಂಘ ಕಟ್ಕೊಂಡು ಅಪ್ಪು ಕಾಲದಿಂದ ಮಾಡ್ಕೊಂಡು ಬರ್ತಾ ಇದ್ದೀರಿ. ನಮ್ಮ ಬಾಸ್ ಏನು ತಳಪಾಯ ಹಾಕೊಟ್ಟಿದ್ದಾರೋ ಅದೇ ರೀತಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀರಿ. ಇದುವರೆಗೂ ನಾವು ಹೇಳ್ತಾ ಇರಲ್ಲ, ರಾಜ್ಕುಮಾರ್ ಮಕ್ಕಳು ಪವರ್ ಸ್ಟಾರ್ ಮೇಲೆ ಮುಗ್ದೋಯ್ತು ಅಂತ ಹೇಳ್ತಾ. ಈಗ ಹೊಸ ಇತಿಹಾಸ ಸ್ಟಾರ್ಟ್. ಇದು ಬರೀ ಜಸ್ಟ್ 100ರಲ್ಲಿ 10% ಇನ್ನು ಮುಂದೆ ಇರಬೇಕು. ಈಗ ನಮ್ಮ ಬಾಸ್ ಇದು ಮಾಡಿರೋದು ಫಸ್ಟ್ನೇ ಸಿನಿಮಾ. ಈಗ ಆಕ್ಷನ್ ಎಲ್ಲ ನೋಡ್ತಾ ಇದ್ರೆ ನಾನೊಂದು ಚಾಲೆಂಜ್ ಮಾಡ್ತೀನಿ, ಇನ್ನು ಚಾಲೆಂಜ್ ಮಾಡ್ತೀನಿ. ಇದುವರೆಗೂ ಎಷ್ಟೋ ಆಗ್ತಿದ್ದಾರೆ ಕನ್ನಡದಲ್ಲೇ, ಇದರಲ್ಲೇ ಒಂದು ಸ್ಟಂಟ್ ಮಾಡಿದಾರಲ್ಲ ನಮ್ಮ ಬಾಸು. ಈ ಥರ ಯಾರು ಒಬ್ಬರು ಮಾಡಿ ತೋರಿಸ್ಬಿಡ್ಲಿ, ಹಳೆ ನಟಿದಾರಲ್ಲ ಮಾಡಿ ತೋರಿಸ್ಬಿಡ್ಲಿ. ಯಾಕಂದ್ರೆ ಅದು ದೊಡ್ಡ ಮನೆ ಬ್ಲಡ್ ಇಂದ ಬಂದಿರೋದು. ಅದು ಹೇಳಿ ಕೇಳಿ ಯಾವ್ದು ಯಾರು ಹೇಳಿ, ದೊಡ್ಡ ಮನೆ ರಾಜವಂಶ. ಯಾವತ್ತಿರೋ ರಾಜವಂಶ ರಾಜವಂಶ. ನೀವು ಬನ್ನಿ. ಇಲ್ಲಿಂದ ಒಂದು ಲೆಕ್ಕ, ಇನ್ಮೇಲೆ ಒಂದು ಲೆಕ್ಕ. ಇವಾಗ ಏನಾಯ್ತಂದ್ರೆ ಇವಾಗ ಮೂವಿ ಮಾತ್ರ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ಇದರಲ್ಲಿ ಫೈಟಿಂಗು ಡ್ಯಾನ್ಸಿಂಗು ಎಲ್ಲ ಬ್ಲಡ್ಡಲ್ಲೇ ಬಂದ್ಬಿಟ್ಟಿದೆ. ಜಸ್ಟ್ ಶಾಂಪಲ್ಲು. ಇಲ್ಲಿಂದ ಆಚೆಗಿದೆ ಪವರು ಹೊಸ ಅಧ್ಯಾಯ. ಮುಂದೆ ಯುಗಾದಿ ಇದೆಯಲ್ವಾ, ಮುಂದೆ ಯುಗಾದಿಗೆ ನೆಕ್ಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. देखो देखो अभी ट्रेलर है, पिक्चर अभी सामने है, बाकी है. अप्पू बास्के, अप्पू बास्के, युवा बास्के. ನಮ್ಮ ಯುವ ಫಿಲ್ಮ್ ಬಂದಿದೆ, ಹಬ್ಬ ಮಾಡ್ತೀವಿ ಇವತ್ತು. ಜೈ ರಾಜ್ಕುಮಾರ್ಗೆ. ಬರೀ ಇಂಟರ್ವ್ಯೂ ಅಭಿ ಪಿಕ್ಚರ್ ಹೇ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಹೊಸ ಅಧ್ಯಾಯನು ದೊಡ್ಡ ಮನೆಗೂ ಇದೆ. ಹೊಸ ಅಧ್ಯಾಯ ಅಲ್ಲ, ಇದು ಹೊಸ ಅಧ್ಯಾಯ ಅಲ್ಲ, ಮುಂದುವರೆದ ಅಧ್ಯಾಯ ಬರುತ್ತೆ, ಮುಂದೆ ಬರುತ್ತೆ. ಚಾನಲ್ ಹೆಸರು ರವಿ ಫೈರ್ ಬ್ರ್ಯಾಂಡ್ ಅಂತ. ಇವತ್ತು ಸಂಜೆಗೆ ಬಿಡ್ತೀನಿ, ನೋಡ್ಕೊಳ್ತೀನಿ. ರವಿ ಫೈರ್ ಬ್ರ್ಯಾಂಡ್, ರವಿ ಫೈರ್ ಬ್ರ್ಯಾಂಡ್. ಮಾತಾಡ್ತೀರಾ? ಯೂಟ್ಯೂಬ್ ರವಿ ಫೈರ್. ತುಂಬ ಚೆನ್ನಾಗಿದೆ. ಅವರು ಮೊದಲನೇ ಸಿನಿಮಾದಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಫೈಟು, ಡ್ಯಾನ್ಸು ಮತ್ತು ಫ್ಯಾಮಿಲಿ ಸಂಗೀತ ಸಂತೋಷ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೇಳ್ಬೇಕಾದ್ರೆ ಪವರ್ ಸ್ಟಾರ್ ಮತ್ತೆ ಬಂದಿದ್ದಾರೆ. ಪವರ್ ಸ್ಟಾರ್ ಇಲ್ಲ ಅಂತ ಅಂದ್ಕೊಳ್ಳೋಂಗೆ ಇಲ್ಲ. ಯುವ ಮುಖಾಂತರ ಮತ್ತೆ ಕಂಟಿನ್ಯೂ ಆಗ್ತಿದೆ. ರಾಜವಂಶದ ಮುಂದುವರೆದ ಅಧ್ಯಾಯ. ಓಕೆ, ಥ್ಯಾಂಕ್ ಯು ಸರ್. ಸರ್ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ ನಿಮಗೆ? ಸೂಪರ್ ಆಗಿದೆ. ನಾವು ಅಭಿಮಾನಿಗಂತ 90% ಬಿಲ್ಡಪ್ ಕೊಡ್ತಾರೆ. ಇವಾಗ ಈಗ ಫಂಕ್ಷನ್ ಹೇಳ್ಬಿಟ್ಟು ಹೋಗ್ಬೋದು. ಬಟ್ ಈಗ ಇನ್ನೂ ಮುಚ್ಚು ಐತೆ. ಸಿನಿಮಾ ಎಲ್ಲ ಸಿನಿಮಾ ನಮ್ಮಂಥ ಸಾಮಾನ್ಯ ಮನುಷ್ಯರಿಗೆ, ಕಾಮನ್ ಮನುಷ್ಯರಿಗೆ ಪ್ರತಿಯೊಂದು ಇದೆ ನೋಡಿ. ನಮ್ಮ ತಂದೆ ಕಳ್ಕೊಂಡ್ಬಿಟ್ಟೆ ನಾನು. ಈಗ ನಾನು ಹೆಚ್ಚು ಹರಿತಾ ಇದೆ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯರಿಗೆ ಇದು ರಾಜ್ಕುಮಾರ್ ಫ್ಯಾಮಿಲಿನಿಂದ ಮುಂದುವರೆದ ಅಧ್ಯಾಯ. ಇದೇ ಥರ ನೋಡ್ಬೋದು. ಸೂಪರ್ ಆಗಿದೆ. ಎಕ್ಸ್ಟ್ರಾಡಿ ಫೈಟ್ಸು ಸಿನಿಮಾದಲ್ಲಿ. ಈಗ ನಮ್ಮ ಸಂತೋಷ ನಮ್ಮ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ನಾವು ಅಂತ ಒಳ್ಳೆ ತುಂಬ ನಿರ್ದೇಶಕರು. ಫ್ಯಾಮಿಲಿಗೆ ವ್ಯಾಲ್ಯೂಸು, ಒಂದು ಬಡತನ ಕುಟುಂಬದ್ದು ಒಂದು ಡೆಲಿವರಿ ಬಯಸ್ಕೊಂಡು ಗೌರವ ಕೊಟ್ಟಿರೋದು. ತುಂಬ ಅಚ್ಚುಕಟ್ಟಾಗಿ ಸಿನಿಮಾ ಕೊಡ್ತಿದ್ದಾರೆ. ಈ ಸಿನಿಮಾ ಗೆಲ್ಲೋದ್ರಲ್ಲಿ ಬೇರೆ ಸಂಶಯ ಇಲ್ಲ. ಸಿನಿಮಾ ಗೆದ್ದಾಯಿತು. ಈ ಮಾಧ್ಯಮ ಮುಖಾಂತರ ಏನಿದೆ ನೀವೇ ಮಾಡ್ಬೋದು. ಏನಲ್ಲ ಸರ್ ಮೂವಿ ನೋಡ್ಬಿಟ್ಟು? ಭಾಳ ಚೆನ್ನಾಗಿದೆ. ಫೈಟ್ ಆಗಿರ್ಬೋದು, ಒಳ್ಳೆ ಆ್ಯಕ್ಷನ್ ಹೀರೋ ಇಂಥ ಹೀರೋ ನಾವು ನೋಡಿಲ್ಲ ಅಂತ. ಮುಂದೆ ಇವ್ರದ್ದೇ ಒಳ್ಳೆ ಫೈಟ್ ಸೂಪರ್ ಆಗಿದೆ. ಇಂಪ್ರೂವಲ್ ನಂತರ ಭಾಳ ಖಂಡಿತ ಭಾಳ ಚೆನ್ನಾಗಿದೆ.
ಕ್ಲಿಕ್ ಮಾಡಿಲ್ಲ ಬಂದಿಲ್ಲ ಬರೋದಿಲ್ಲ ಯಾರು ಮೀಡಿಯಾ ಯಾವ ಸಂಘದ ಮುಖಂಡರು ಸರ್? ಯಾವುದೋ ಚಾನಲ್ ಬಾಬಾ ಯಾಕಂದ್ರೆ ಇದ್ದಕ್ಕೆ ಇಳಿಸಿರೋದಾವು ಮಿಸೈಲ್ ಇಳಿಸಿರೋದಾವು ಬರೀ ದೊಡ್ಡ ಮನೆಗೆ ಅಷ್ಟೇ ಇನ್ನು ಬರೀತಾನೆ ಅಧ್ಯಾಯ ಓಕೆ ಯಾರು ಮಾತಾಡ್ತೀರಾ? ಮಾತಾಡಿ ಏನಾಗಲ್ಲ. ಯುವರಾಜ್ ಕುಮಾರ್ಗೆ, ಡಾಕ್ಟರ್ ರಾಜ್ಕುಮಾರ್ಗೆ, ರಾಜವಂಶಕ್ಕೆ, ಡಾಕ್ಟರ್ ಶಿವಣ್ಣನ್ಗೆ, ಅಪ್ಪು ಬಾಸ್ಗೆ, ಯುವರಾಜ್ ಕುಮಾರ್ಗೆ, ನಾಗಣ್ಣನ್ಗೆ, ವಿನಯ್ ರಾಜ್ಕುಮಾರ್ಗೆ, ಎಲ್ಲ ಡಾಕ್ಟರ್ ರಾಜವಂಶಕ್ಕೆಲ್ಲ ಜೈ, ದೊಡ್ಡ ವಂಶಕ್ಕೆ ಜೈ. ಸರಿಯಾಗಿತ್ತು ಮೂವಿ. ಸರಿಯಾಗಿತ್ತು ಮೂವಿ. ಸರಿಯಾಗಿತ್ತು ಮೂವಿ. ಸರಿಯಾಗಿತ್ತು ಮೂವಿ. ಸೂಪರ್ ಆಗೈತೆ. ತುಂಬ ಚೆನ್ನಾಗೈತೆ. ಅಪ್ಪು ಬಾಸ್ಗೆ ಫೈಟ್ಸು ಅಷ್ಟೇ ತುಂಬ ಚೆನ್ನಾಗಿದೆ ಮತ್ತು ಸೆಂಟಿಮೆಂಟು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಓವರಾಲಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ, ಯೂತ್ಸ್ಗೂ ಅಷ್ಟೇ ಒಳ್ಳೆ ಫೈಟ್ಸು, ಒಳ್ಳೆ ಮೆಸೇಜ್ ಇದೆ. ತುಂಬ ಚೆನ್ನಾಗೆಲ್ಲ ನೋಡೋದು. ಸರಿಯಾಗಿತ್ತು ಮೂವಿ. ಹೇಗಿತ್ತು ಬ್ರದರ್ ಮೂವಿ? ಅಣ್ಣ ಹೆಂಗಿತ್ತು? ಸೂಪರ್ ಆಗಿದೆ. ಸೂಪರ್ ಗುರು, ಸೂಪರ್. ಫೈಟು ಸಾಂಗ್ ಆ ಕಡೆ ನೋಡಿ. ಚೆನ್ನಾಗಿದೆ ಚೆನ್ನಾಗಿದೆ. ಅಣ್ಣ ಹೆಂಗಿತ್ತು ಮೂವಿ? ಸೂಪರ್ ಆಗಿದೆ. ಅದ್ಭುತವಾಗಿದೆ. ತುಂಬ ಉತ್ತಮವಾದ ಹೆಂಗಿದೆ? ಹೆಂಗಿದೆ? ಸೂಪರ್ ಹೆಂಗಿದೆ? ಸೂಪರ್ ಆಗಿದೆ ಮೂವಿ. ಹೆಂಗಿದೆ ಮೂವಿ? ಯುವರಾಜ್ ಕುಮಾರ್ ಆಕ್ಟಿಂಗ್ ಮಾಡಿದ್ದಾರೆ. ಸೂಪರ್ ಆಗೈತೆ ಫಿಲ್ಮ್. ಸೂಪರ್ ಆಗೈತೆ. ಹೆಂಗಿದೆ ಮೂವಿ? ಸಖತ್ತಾಗಿದೆ. ಹೆಂಗಿದೆ? ಚೆನ್ನಾಗಿದೆ. ಬಾ ಈ ಕಡೆ ಬಾ. ಹೇಳ್ಬಾ. ಹೆಂಗಿದೆ ಮೂವಿ? ಕುಮಾರ್ ಸರ್ ಬಂದು ಸೂಪರ್ ಸೂಪರ್ ಮೂವಿ. ಸೂಪರ್ ಆಗಿದೆ. ಬಿಂದಾಸ್ ಗುರು ಸೂಪರ್. ಹೆಂಗಿದೆ ಮೂವಿ? ತುಂಬ ಚೆನ್ನಾಗಿದೆ ಸರ್. ತುಂಬ ಅಷ್ಟೇ ತುಂಬ ಚೆನ್ನಾಗಿದೆ. ನಿರೂಪಣೆ ಚೆನ್ನಾಗಿದೆ. ಡ್ಯಾನ್ಸು ಫೈನಲಿಂಗು ಡ್ಯಾನ್ಸ್ ಸೂಪರ್ ಆಗಿದೆ. ಸ್ಟೈಲ್ ಅಷ್ಟು ಚೆನ್ನಾಗಿದೆ. ಮತ್ತು ಕತೆ ಎಲ್ಲೂ ಬೋರ್ ಅನ್ಸಲ್ಲ. ತುಂಬ ಎಳೆ ಆಗಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕತೆ ಹೇಳ್ಕೊಂಡು ಹೋಗಿದ್ದಾರಲ್ವ. ತುಂಬ ಶೇಡಿಂಗ್ ಇದೆ. ತಂದೆ ಮತ್ತು ಮಗನ ಸಂಬಂಧ ಆಗಿರ್ಬೋದು, ಸ್ಟೂಡೆಂಟ್ ಲೈಫ್ ಆಗಿರ್ಬೋದು,